ಕಲ್ಪತರು ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ ಮತ್ತೆ ಸುಸ್ವಾಗತ. ತುಂಬ ದಿನಗಳ ನಂತರ ಮತ್ತೆ ಈ ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಸೊ ಕಲ್ಪತರು ಇಂಡಿಯಾ ಅಂದರೆ ಇದು ಒಂದು ಲೋನ್ ಕನ್ಸಲ್ಟೆನ್ಸಿ ಬಿಸ್ನೆಸ್ ಸರ್ವಿಸ್. ಕಲ್ಪತರು ಇಂಡಿಯಾ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್. ಈ ಯೂಟ್ಯೂಬ್ ಚಾನಲ್ ಉದ್ದೇಶ ಏನಂದರೆ ನಮ್ಮ ಗ್ರಾಹಕರೇ ಅಂದರೆ ಅಥವಾ ಲೋನ್ ಅವಶ್ಯಕತೆ ಇರುವಂತಹ ಗ್ರಾಹಕರೇನಿದ್ದಾರೆ ಅವರನ್ನು ನಾವು ತಲುಪಬೇಕಂದ್ರೆ ಗ್ರಾಹಕರಿಗೆ ಬೇಕಾದಂಥ ಎಲ್ಲ ಲೋನ್ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು. ಮತ್ತು ಅವರು ಯಾವುದೇ ರೀತಿಯಾದ ಲೋನ್ ತಗೋಬೇಕಾದ್ರೆ ಕರೆಕ್ಟಾಗಿ ಮಾಹಿತಿಗಳನ್ನು ತಿಳ್ಕೊಂಡಿದ್ರೆ ಅವರು ಮುಂದೆ ಲೋನ್ ತಗೋಬೇಕಾದ್ರೆ ಮಾಡುವಂಥ ತಪ್ಪುಗಳಿಂದ ಅಥವಾ ಆಗಬಹುದಾದಂತಹ ಲಾಸ್ಗಳಿಂದ ತಪ್ಪಿಸ್ಕೊಳ್ಬೋದು. ಇವತ್ತು ನಾವು ಜನರಲ್ ಆಗಿ ಈ ಲೋನ್ ಸರ್ವಿಸ್ ಇಂದ ಯಾವ ಥರ ಸರ್ವಿಸ್ ನಮ್ಮ ಉದ್ದೇಶ ಬಗ್ಗೆ ತಿಳಿಸ್ಕೊಡ್ತೀವಿ. ಇದು ಕಲ್ಪತರು ಇಂಡಿಯಾ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಟ್ TSA ಕಂಪನಿ. ಇದು ನಮ್ಮ ಸರ್ವಿಸ್ ಏನಪ್ಪ ಅಂದರೆ ನಮ್ಮ ಗ್ರಾಹಕರಿಗೆ ಬ್ಯಾಂಕ್ಗಳಿಂದ ನೇರವಾಗಿ ಸಾಲ ಸೌಲಭ್ಯವನ್ನು ಕರ್ತವ್ಯ ಆಗುತ್ತೆ. ಇಲ್ಲಿ ಯಾವುದೇ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ಗಳಾಗಿರ್ಬೋದು, ಈ ಲೋನ್ಗಳು ಅವಶ್ಯಕತೆ ಇರುವ ಗ್ರಾಹಕರಿಗೆ ಬ್ಯಾಂಕ್ಗಳ ಮುಖಾಂತರ ನೇರವಾಗಿ ಮೊದಲನೇದಾಗಿ ನೋಡಿ, ಮುಖ್ಯವಾಗಿ ಯಾವುದೇ ಗ್ರಾಹಕರು ಲೋನ್ ಬೇಕು ಅಂತ ಇಮ್ಯಾಜಿನೇಷನ್. ಲೋನ್ ಅಂದ ತಕ್ಷಣ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಲೋನ್ಗಳು ಸಿಗಲ್ಲ. ಮೊದಲನೇದಾಗಿ ನಾವೇನು ಕೆಲಸ ಮಾಡ್ತಿರ್ತೀವಿ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಈ ಕೆಲಸ ಮಾಡ್ತಾ ಇರ್ತೀವಿ, ಅವರು ಯಾವ ಕ್ಯಾಟಗರಿನಲ್ಲಿ ಲೋನ್ ಕೊಡಬೇಕು ಅದರ ಮುಖಾಂತರ ತಗೋಬೋದು. ಇಲ್ಲಿ ಪರ್ಸನಲ್ ಲೋನ್ ಅಂತ ಕರಿತೀವಿ. ಪರ್ಸನಲ್ ಲೋನಲ್ಲಿ ಸ್ಯಾಲ್ರಿ ಮೇಲೆ ಲೋನ್ ಕೊಡೋಂಗಿರ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಮೇಲೆ ಲೋನ್ ಕೊಡೋಂಗಿರ್ಬೋದು, ಅಥವಾ ನೆಕ್ಸ್ಟ್ ಬಿಸ್ನೆಸ್ ಲೋನ್ ಅಂತ ಏನು ಕರಿತೀವಿ. ಈ ಬಿಸ್ನೆಸ್ ಲೋನಲ್ಲಿ ತುಂಬ ಕ್ಯಾಟಗರಿಗಳು ಬರುತ್ತೆ. ಒಂದು ಬಿಸ್ನೆಸ್ ಲೋನಲ್ಲಿ ಅನ್ಸೆಕ್ಯೂರ್ಡ್ ಅಂತ ಕರಿತೀವಿ, ಸ್ಮಾಲ್ MSME ಲೋನ್ ಅಂತ ಕರಿತೀವಿ, ಮತ್ತು SME ಲೋನ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಅಂತ ಕರಿತೀವಿ, ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಅಂತ ಕರಿತೀವಿ. ಇದರಲ್ಲಿ ಮುದ್ರಾ ಲೋನ್ ಆಗಿರ್ಬೋದು. ಈ ಎಲ್ಲ ಕ್ಯಾಟಗರಿಗಳು ಕೂಡ ಬರುತ್ತೆ. ಇದರಲ್ಲಿ ಯಾರ್ಯಾರಿಗೆ ಯಾವ ಲೋನನ್ನು ಕೊಡ್ಬೋದು, ಆ ಲೋನ್ಗಳಿಗೆ ಅನುಗುಣವಾಗಿ ನಾವು ಮಾಹಿತಿನ ತಿಳಿಸ್ತಾ ಹೋಗ್ತೀವಿ. ನನಗೆ ಲೋನ್ ಬೇಕು ಅಂದ ತಕ್ಷಣ ಎಲ್ಲ ರೀತಿಯ ಲೋನು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಯಾರ್ಯಾರಿಗೆ ಅವರ ಇನ್ಕಮ್ ಮೇಲಾಗಿರ್ಬೋದು, ಅಥವಾ ಸ್ಯಾಲ್ರಿ ಆಧಾರದ ಮೇಲಾಗಿರ್ಬೋದು, ಅಥವಾ ಬಿಸ್ನೆಸ್ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಅವರ ಪ್ರಾಪರ್ಟಿ ಆಧಾರದ ಮೇಲೆ ಆಗಿರ್ಬೋದು. ಈ ಲೋನ್ಗಳು ಮಾತ್ರ ಸಿಗ್ತಾ ಹೋಗುತ್ತೆ. ಪ್ರಾಪರ್ಟಿ ಲೋನಲ್ಲಿ ಹೋಮ್ ಲೋನ್ ಆಗಿರ್ಬೋದು, ಅಥವಾ ಮಾರ್ಟ್ಗೇಜ್ ಅಂತ ಏನು ಕರಿತೀವಿ, ಈ ಲೋನ್ಗಳಾಗಿರ್ಬೋದು, ಅಥವಾ ಬಿಸ್ನೆಸ್ ವಿತ್ ಮಾರ್ಟ್ಗೇಜ್, ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಅಂತ ಕರಿತೀವಿ. ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಸೈಟ್ಗಳಾಗಿರ್ಬೋದು, ಇದನ್ನು ಲೋನ್ ತಗೋತೀವಿ. ಈ ಮಾಹಿತಿ ಆದಾದಮೇಲೆ ಅವರು ಲೋನ್ ತಗೋಬೋದು. ಇಲ್ಲಿ ಯಾವುದೇ ವ್ಯಕ್ತಿ ಲೋನ್ ತಗೋಬೇಕು ಅಂದರೆ ಫಸ್ಟ್ ಅವರು ನಮ್ಮನ್ನು ಒಂದು ಸೆಲ್ಫ್ ಅನಲೈಸ್ ಮಾಡ್ಕೋಬೇಕು. ಸೆಲ್ಫ್ ಅನಲೈಸ್ ಅಂದ ತಕ್ಷಣ ಏನಿದು, ಹಾಗಾದರೆ ಲೋನ್ ತಗೋಬೇಕು ಅಂದರೆ ನಾವು ಫಸ್ಟು ಪ್ರಿಪೇರ್ ಆಗಬೇಕಾಗುತ್ತೆ. ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಇದು ಇರಬೇಕು. ನೋಡಿ, ಯಾವುದೇ ಲೋನ್ ತಗೊಳ್ಳೋದಕ್ಕಿಂತ ಮುಂಚೆ ನಮ್ಮ ಪ್ಲ್ಯಾನ್ ಏನು, ಯಾವ ಲೋನ್ ತಗೋತಾ ಇದ್ದೀವಿ, ಅದೆಷ್ಟು ಅವಶ್ಯಕತೆ ಇದೆ ನಿಮಗೆ, ಲೋನ್ ತಗೊಳ್ಳೋದೇ ಆ ಕೆಲಸನ ಮಾಡ್ಬೋದಾ, ಇದೆಲ್ಲದನ್ನು ಕೂಡ ನಾವು ಅನಲೈಸ್ ಮಾಡ್ಬೋದು. ಉದಾಹರಣೆಗೆ ನಾನು ಫಸ್ಟ್ ಸ್ಮಾಲ್ ಕ್ಯಾಟಗರಿಯಿಂದ ಹೋಗ್ತೀನಿ. ಒಂದು ಸ್ಮಾಲ್ ಲೋನ್ ಅಂತ ಇಟ್ಕೊಳ್ಳಿ. ಗ್ರೂಪ್ ಲೋನ್, ಒಂದು ಕುಟುಂಬ ಇದೆ. ಅದುವರೆಗೆ ಒಂದು ಸಣ್ಣ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇದೆ. ಅವ್ರಿಗೆ ಯಾವುದೇ ಬೇರೆ ಮೂಲಗಳಿಂದ ಸಾಲ ಸಿಗುವಂಥ ಅವಶ್ಯಕತೆ ಇರೋದಿಲ್ಲ. ಆವಾಗ ಏನಾಗುತ್ತೆ,
ಸೊ ಲೋನ್ ಅವಶ್ಯಕತೆ ಅವರಿಗೆ ಬರುತ್ತೆ. ಒಂದು ಒಂದು ಚಿಕ್ಕ ಕುಟುಂಬ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರ್ತಾರೆ, ಹೊಸದಾಗಿ ಜೀವನನ ಪ್ರಾರಂಭ ಮಾಡಿರ್ತಾರೆ, ಅಥವಾ ವ್ಯವಸಾಯದ ಜೊತೆ ಅವ್ರು ಇನ್ನೇನೋ ಬೇರೆ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅಥವಾ ಹಳ್ಳಿಗಳಲ್ಲಿ ವಾಸ ಮಾಡ್ಬೋದು, ಅಥವಾ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ಬೋದು. ಸೊ ಇಲ್ಲಿ ಈ ಸ್ಮಾಲ್ ಫ್ಯಾಮಿಲಿ ಅಥವಾ ಚಿಕ್ಕ ಕುಟುಂಬ ಅಂತ ಹೇಳಿ ಕರಿತೀವಿ. ಸೊ ಅವ್ರಿಗೆ ಲೋನ್ ಬೇಕು ಅಂದ ತಕ್ಷಣ ಸಡನ್ನಾಗಿ ತಲೆಗೆ ಬರೋದು ಲೋನ್ ಸಿಕ್ಬಿಡ್ಬೇಕು. ನಮಗೆ ಲೋನ್ ಸಿಕ್ಕಿದ್ರೆ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಥವಾ ಇದಕ್ಕೆ ನಾವು ಬಂಡವಾಳ ಹಾಕ್ತೀವಿ, ಈ ಒಂದು ಇಂಟೆನ್ಷನ್ ಇರುತ್ತೆ. ಸೊ ಇವರು ಲೋನ್ ತೊಗೊಳೋಕ್ಕೂ ಮುಂಚೆ ಸೆಲ್ಫ್ ಅನಲೈಸೇಷನ್ನ ಮಾಡಿಕೊಂಡ್ರೆ, ಸೊ ನಾನು ಏನು ಕೆಲಸ ಮಾಡ್ತಿದ್ದೀನಿ, ಈಗ ನಮ್ಮ ಪರಿಸ್ಥಿತಿ ಹೇಗಿದೆ, ಸಾಲ ತೊಗೊಂಡ್ರೆ ನನ್ನ ಕೈಲಿ ಕಟ್ಟೋಕ್ಕಾಗುತ್ತಾ ಇಲ್ವಾ, ಸೊ ಕಟ್ಟಲಿಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇದನ್ನು ಕರೆಕ್ಟಾಗಿ ಮುಂದುವರಿಸ್ತಾ ಹೋದರೆ ಏನೆಲ್ಲ ಅನುಕೂಲಗಳಾಗುತ್ತೆ. ಸೊ ಇದರ ಒಂದು ಅನಲೈಸನ್ನು ಅಥವಾ ಪ್ಲ್ಯಾನಿಂಗನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಒಂದು ಕುಟುಂಬ ಅಂದ ತಕ್ಷಣ ಕೆಲಸದ ಅಥವಾ ಏನೋ ಒಂದು ಚಿಕ್ಕ ಬಿಸ್ನೆಸ್ಗೆ ಡಿಪೆಂಡೆನ್ಸಿ ಇರುತ್ತೆ. ಸೊ ಯಾರೋ ಮನೆಯಲ್ಲಿ ಯಜಮಾನರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಒಂದು 15,000, 20,000, 10,000 ಈ ಥರ ಸಂಬಳ ಬರ್ತಿರ್ಬೋದು, ಅಥವಾ ದಿನಗೂಲಿ ಲೆಕ್ಕದಲ್ಲಿ ಅವ್ರಿಗೆ 300, 500, 700, 800, 1000 ಈ ಥರ ದುಡಿತಾ ಇರ್ಬೋದು. ಸೊ ಇವರು ಸಾಲ ತೊಗೊಳೋದಕ್ಕಿಂತ ಮುಂಚೆ ಸೊ ನನ್ನ ಒಂದು ಮಾಸಿಕ ಆದಾಯ ಅಂದರೆ ಮಂತ್ಲಿ ಇನ್ಕಮ್ ಏನಿದೆ, ಸೊ ಎಷ್ಟು ಬರುತ್ತೆ, ಸೊ ಅದರಲ್ಲಿ ನಾನು ನನ್ನ ಫ್ಯಾಮಿಲಿಗೆ ಇಷ್ಟು ಖರ್ಚಾಗಿ ಎಷ್ಟನ್ನು ನಾನು ಸಾಲ ಮರುಪಾವತಿಗಾಗಿ ಪೇ ಮಾಡ್ಬೋದು, ಇದನ್ನು ಫಸ್ಟು ಅನಲೈಸ್ ಮಾಡಬೇಕಾಗುತ್ತೆ. ಮತ್ತು ನಾನು ಸಾಲನ ಯಾವುದಕ್ಕೆ ಬಂಡವಾಳವಾಗಿ ಹೂಡಿಕೆ ಮಾಡಿರ್ತೀನಿ, ಸೊ ಅದನ್ನು ನಾವು ಅದರಿಂದ ಏನು ಇನ್ಕಮ್ ಬರೋಕ್ಕೆ ಶುರುವಾಗುತ್ತೆ ಅದು ಸಮಂಜಸನ ಇಲ್ವಾ, ಸೊ ಫಸ್ಟ್ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನಂತರ ಅವರು ಸಾಲದ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇಲ್ಲಿ ಕುಟುಂಬದಲ್ಲಿ ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಲ ಸಿಗಬೇಕು ಅಂದರೆ ಒಂದು ಕುಟುಂಬದಲ್ಲಿ ನೇರವಾಗಿ ಗಂಡಸರಿಗೆ ವಿತೌಟ್ ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ಅವರು ಯಾವುದೇ ಸೆಲ್ಫ್ ಎಂಪ್ಲಾಯ್ಡ್ ಇಲ್ಲ ಅಂದರೆ ಸಾಲ ಸಿಗೋದು ತುಂಬ ಕಷ್ಟ ಇದೆ. ಗೊತ್ತಾಯ್ತಾ? ಓಕೆ, ಈಗ ಯಾಕೆ ಸಾಲ ಸಿಗಲ್ಲ ಅಂತವ್ರು ಏನಿದು ಓಕೆ ಸಾಲ ತಗೋಬೇಕು ಅಂದರೆ ಯಾಕೆ ಸಿಗಲ್ಲ ಹಾಗಾದರೆ? ಸೊ ಒಂದು ಇತ್ತೀಚಿನದಲ್ಲಿ ನೋಡ್ತಾ ಇದ್ದೀವಿ, ಮೈಕ್ರೋ ಫೈನಾನ್ಸ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಏನಿದೆ ಅಥವಾ ಆರ್ಗನೈಸೇಷನ್ ಏನಿದೆ, ಸೊ ಇವು ನೇರವಾಗಿ ಈ ಚಿಕ್ಕ ಚಿಕ್ಕ ಕುಟುಂಬಗಳು ಅಥವಾ ಫ್ಯಾಮಿಲೀಸ್ ಅಥವಾ ಜಾಯಿಂಟ್ ಫ್ಯಾಮಿಲೀಸ್ ಯಾರೇ ಇದ್ದರೂ ಕೂಡ ಅವರಿಗೆ ಸಾಲ ಕೊಡುವಂಥ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಸೊ ಇಲ್ಲಿ ಒಂದನ್ನು ಯೋಚನೆ ಮಾಡುವಂಥ ಪರಿಸ್ಥಿತಿ ಏನಿದೆಯಪ್ಪ ಅಂದರೆ, ಸಾಮಾನ್ಯವಾಗಿ ಕುಟುಂಬದಲ್ಲಿ ಅವರು ಸಾಲ ಕೊಡಬೇಕು ಅಂದರೆ ನೇರವಾಗಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಹೆಣ್ಮಕ್ಳಿಗೆ. ಯಾಕೆ ಅಂದರೆ ಸೊ ಒಂದು ಕುಟುಂಬದಲ್ಲಿ ಹೆಣ್ಮಕ್ಳಿಗೆ ಸಾಲ ಕೊಟ್ಟರೆ ಅವರು ಜವಾಬ್ದಾರಿಯುತವಾಗಿ ಅಥವಾ ಯಾವುದೇ ಸಮಸ್ಯೆಗಳಿದೆ ಸೊ ಅದನ್ನು ವಾಪಸ್ ಮರುಪಾವತಿ ಮಾಡುವಂಥ ಒಂದು ಕಂಡೀಷನಲ್ಲಿರುತ್ತೆ, ಅಥವಾ ಅವರ ಮನಸ್ಥಿತಿ ಚೆನ್ನಾಗಿರುತ್ತೆ ಮತ್ತು ನಂಬಿಕೆ ಇರೋವಂಥ ಒಂದು ಸ್ಥಾನವನ್ನು ಹೊಂದಿರ್ತಾರೆ. ಯಾಕೆ ಅಂದರೆ ನೋಡಿ, ಸಾಲ ಕೊಡಬೇಕಾದ್ರೆ ನಾವೇನಾದ್ರು ಗಂಡು ಮಕ್ಕಳಿಗೆ ಸಾಲ ಕೊಡ್ತಾ ಹೋದ್ವಿ ಅಂದರೆ ಸೊ ಅವರಲ್ಲಿ ರಿಪೇಮೆಂಟ್ ರೇಷಿಯೋ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಡಿಸಿಪ್ಲಿನ್ ಇರೋದಿಲ್ಲ. ಇವತ್ತು ಕಟ್ಟೋದನ್ನು ನಾಳೆ ಕಟ್ಟಿದ್ರಾಯಿತು, ನಾಡಿದ್ದು ಕಟ್ಟಿದ್ರಾಯಿತು, ಇನ್ನೇನೋ ಕಮಿಟ್ಮೆಂಟ್ ಇದೆ, ಯಾರಿಗೋ ಕೊಟ್ಬಿಟ್ಟಿದ್ದೀನಿ, ಅದು ನಾಳೆ ಬರುತ್ತೆ, ಮುಂದಿನ ವಾರ ನನ್ನ ಸ್ಯಾಲ್ರಿ ಆಗುತ್ತೆ, ಅಥವಾ ನಾಳೆ ನಂದು ವಾರದ ಪೇಮೆಂಟ್ ಬರುತ್ತೆ, ಈ ಥರದ ಒಂದು ಕಾರಣಗಳಿಂದ ಮುಂದೂಡ್ತಾ ಹೋಗ್ತಾರೆ. ಅಥವಾ ಇನ್ನೇನೋ ಫ್ರೆಂಡ್ಸ್ ಜೊತೆ ಪಾರ್ಟಿ ಇದೆ, ಅಥವಾ ಇನ್ನೇನೋ ನಂದು ನಾಳೆ ಕಮಿಟ್ಮೆಂಟ್ ಇದೆ, ಈ ಥರದ ಒಂದು ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ಈ ಡಿಸಿಪ್ಲಿನ್ ಅಥವಾ ಶಿಸ್ತು ಅಂತ ಏನು ಕರಿತೀವಿ, ಹಣಕಾಸಿನ ಶಿಸ್ತಲ್ಲಿ ಸೊ ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಹೆಣ್ಮಕ್ಳು ಯಾವಾಗಲೂ ಕೂಡ 99% ಸರಿಯಾಗಿ ಮರುಪಾವತಿ ಮಾಡೋದನ್ನು ನೋಡ್ತೀವಿ. ಸೊ 2000ನೇ ಇಸ್ವಿಯಿಂದ ತೊಗೊಂಡ್ರೆ
ಈ ರೀಪೇಮೆಂಟ್ ರೇಷಿಯೋ ಏನಿದೆಯೋ ಇದು ಹೆಣ್ಮಕ್ಳಲ್ಲಿ 99.9% ಇತ್ತು. ಸೊ ಇವಾಗಲೂ ಕೂಡ ಸಾಮಾನ್ಯವಾಗಿ ಸೊ ಅದೇ ರೇಂಜನ್ನು 24 ವರ್ಷಗಳ ಕಳೆದರೂ ಕೂಡ ಅದೇ ರೇಂಜಲ್ಲಿ ಸೊ ಈ ಒಂದು ರೇಷಿಯೋನ ಉಳಿಸ್ಕೊಂಡ್ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ಅನಲೈಸ್ ಮಾಡುವಾಗ ಫಸ್ಟ್ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಅಲ್ಲಿ ಈ ಚಿಕ್ಕ ಕುಟುಂಬದಲ್ಲಿ ಈ ಪರ್ಸನಲ್ ಲೋನ್ ಅಂತ ಏನು ಕರಿತೀವಿ, ವಿತೌಟ್ ಅನ್ಸೆಕ್ಯೂರ್ಡ್ ಪರ್ಸನಲ್ ಲೋನ್ ಅಥವಾ JLG ಅಂತ ಕರೀತಾರೆ, ಜಾಯಿಂಟ್ ಲೈಬಿಲಿಟಿ ಗ್ರೂಪ್, ಈ ಗ್ರೂಪ್ ಲೋನ್ಗಳಲ್ಲಿ ಕೊಡೋದಾದರೆ ಅಥವಾ ಸಣ್ಣ ಪುಟ್ಟ ಅಂಗಡಿಗಳ ಮೇಲೆ ಕೊಡೋದಾದರೆ ಡೈಲಿ ರಿಕವರಿ ಅಂತ ಕರಿತೀವಿ ಅಥವಾ ವೀಕ್ಲಿ ರಿಕವರಿ, ಫೋರ್ಟ್ ನೈಟ್ ರಿಕವರಿ, 2 ವಾರಕ್ಕೊಂದು ಸಲ ಮಾಡುವಂಥ ರಿಕವರಿಗಳಾಗಿರ್ಬೋದು. ಸೊ ಈ ಎಲ್ಲ ರೀತಿಯ ರಿಕವರಿಗಳಲ್ಲೂ ಕೂಡ ಸೊ ಹೆಣ್ಣು ಮಕ್ಕಳು ಕೂಡ ಅತಿ ಹೆಚ್ಚಿನ ಶಿಸ್ತನ್ನು ಹೊಂದಿರ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಇದು ಒಂದಾದರೆ ಇಲ್ಲಿ ಅನಲೈಸ್ ಅಂತ ಹೋದರೆ ಸೊ ಯಾವಾಗಲೂ ಕೂಡ ಒಂದು ಕುಟುಂಬದಲ್ಲಿ ಸಾಲ ತಗೊಳ್ಳೋಂಥವ್ರು ಸರಿಯಾಗಿ ಯೋಚನೆ ಮಾಡುವಂಥ ಸ್ಥಿತಿನಲ್ಲಿ ಹೆಣ್ಮಕ್ಳಿಗೆ ಪ್ರಿಫರೆನ್ಸನ್ನು ಕೊಡ್ತಾ ಹೋದರೆ ಸೊ ಇಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಬಂಡವಾಳ ಹೂಡಬೇಕಾದ್ರೆ ತುಂಬ ಅತಿ ಹೆಚ್ಚಿನ ಸಮಸ್ಯೆನ ಬಗೆಹರಿಸ್ಬೇಕಾಗುತ್ತೆ. ಸೊ ಯಾಕೆಂದರೆ ಗಂಡು ಮಕ್ಕಳು ಆಚೆ ಹೋಗಿ ದುಡಿಯೋದ್ರಿಂದ ಅಥವಾ ಬಿಸ್ನೆಸ್ ಮಾಡೋದ್ರಿಂದ ಸೊ ಅವರು ಮನೆಯಲ್ಲಿ ಇಬ್ಬರೂ ಕೂಡ ಕಂಬೈಂಡಾಗಿ ಡಿಸ್ಕಷನ್ ಮಾಡೋದ್ರಿಂದ ಸೊ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಸೊ ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ತಾರೆ. ಸೊ ಸಾಲ ತಗೊಳ್ಳೋಕ್ಕೆ ಮುಂಚೆ ಈ ಕೆಲಸಕ್ಕೆ ನಮಗೆ ಈ ಸಾಲ ಅವಶ್ಯಕತೆ ಇದೆಯಾ ಅಥವಾ ಸಾಲ ಇಲ್ಲದೇ ಕೆಲಸ ಮಾಡ್ಬೋದಾ, ಇದರಿಂದ ಎಷ್ಟು ಆದಾಯ ಬರುತ್ತೆ, ನಾವು 1 ವರ್ಷದಲ್ಲಿ ಇದನ್ನು ವಾಪಸ್ ಹೇಗೆ ಕಟ್ಬೋದು, ಅಥವಾ ಬಂಡವಾಳ ಎಷ್ಟಾಗುತ್ತೆ, ಮರುಪಾವತಿ ಆದಮೇಲೆ ನಮಗೆ ಎಷ್ಟು ಉಳಿತಾಯ ಆಗುತ್ತೆ, ಮುಂದಿನ ವರ್ಷ ನಮ್ಮ ಗೋಲ್ ಏನಿರುತ್ತೆ, ಗುರಿ ಏನಿದೆ, ಮುಂದಿನ ವರ್ಷ ನಾವು ಬೇರೆ ಏನಾದರೂ ಅಡಿಷನಲ್ ಆಗಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದಾ. ಸೊ ಈ ಥರದ ಒಂದು ಪ್ಲ್ಯಾನ್ಗಳನ್ನು ಮಾಡ್ತಾ ಹೋದರೆ ಕರೆಕ್ಟಾಗಿರುತ್ತೆ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಫಸ್ಟ್ ಒಂದು ಕ್ಯಾಟಗರಿ ಲೋನ್, ಒಂದು ಕುಟುಂಬದಲ್ಲಿ ಅಥವಾ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ಲೋ ಕ್ಲಾಸ್ ಕುಟುಂಬಗಳಲ್ಲಾಗಿರ್ಬೋದು. ಸೊ ಈ ಒಂದು ಪ್ಲ್ಯಾನಿಂಗನ್ನು ಮಾಡಬೇಕಾದ್ರೆ ಹೇಗೆ ಸಾಲ ಬೇಕೋ ಬೇಡವೋ ಅನ್ನೋದನ್ನ ಅನಲೈಸ್ ಮಾಡಿ ಅದಕ್ಕೆ ಮುಂಚೆ ನಾವು ಹೇಗೆ ಪ್ರಿಪೇರ್ ಆಗಬೇಕು, ಸಿಬಿಲ್ ಅಥವಾ ಮರುಪಾವತಿಯ ಶಿಸ್ತನ್ನು ಕಾಪಾಡಿದ್ರೆ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ನಾವು ಸಾಲ ತಗೊಳ್ಳೋಂಥ ಪರಿಸ್ಥಿತಿಗೆ ಹೋಗಬೇಕಾಗತ್ತೆ ಸ್ನೇಹಿತರೆ. ಸೊ ಇವತ್ತು ನಾವೇನೀಗ ಒಂದು ಸಣ್ಣ ಕುಟುಂಬ ಅಥವಾ ಮಧ್ಯಮ ಕುಟುಂಬದಲ್ಲಿ ಸಾಲ ತಗೋಬೇಕು ಅಂದರೆ ಏನೆಲ್ಲ ಶಿಸ್ತುಗಳನ್ನ ಕಾಪಾಡಬೇಕಾಗುತ್ತೆ, ಸೊ ಇದ್ರ ಬಗ್ಗೆ ನಾವು ಕೂಲಂಕಷವಾಗಿ ಮಾತಾಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಈ ಪರ್ಸನಲ್ ಲೋನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಲೋನ್ ಆಗಿರ್ಬೋದು ಅಥವಾ MSME ಆಗಿರ್ಬೋದು, SME ಆಗಿರ್ಬೋದು ಅಥವಾ ಮಾರ್ಟ್ಗೇಜ್ ಲೋನ್ಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ರೀತಿಯ ದೊಡ್ಡ ದೀರ್ಘಾವಧಿಯ ಲೋನ್ಗಳಾಗಿರ್ಬೋದು, ಮಧ್ಯಮಾವಧಿ ಲೋನ್ ಆಗಿರ್ಬೋದು ಅಥವಾ ಅಲ್ಪಾವಧಿ ಲೋನ್ ಆಗಿರ್ಬೋದು ಅಥವಾ ಈ ಮೈಕ್ರೋ ಫೈನಾನ್ಸ್ ಲೋನ್ ಆಗಿರ್ಬೋದು, ಈ ಎಲ್ಲ ರೀತಿಯ ಲೋನ್ ತಗೊಳ್ಳೋಕ್ಕಿಂತ ಮುಂಚೆ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಮತ್ತು ಅದು ನಮಗೆ ಹೇಗೆ ಸಹಾಯ ಆಗ್ತಾ ಹೋಗುತ್ತೆ, ನಮ್ಮ ಇಂಪ್ರೂವ್ಮೆಂಟ್ ಹೇಗೆ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಇದೇ ರೀತಿಯ ನಿಮಗೆ ಮಾಹಿತಿ ಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದೇ ಲೋನ್ ಬೇಕಾದರೂ ಕೂಡ ನಮ್ಮ ಕಂಪನಿ ಮುಖಾಂತರ ನಿಮಗೆ ನಾವು ಸರ್ವಿಸನ್ನು ಒದಗಿಸ್ತೀವಿ. ನೀವು ಯಾವುದೇ ರೀತಿ ಲೋನ್ ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಥವಾ ವಿಡಿಯೋ ಕೆಳಗಡೆ ನಿಮ್ಮ ನಂಬರ್ ಮೆಸೇಜ್ ಮಾಡೋದು ಕೂಡ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಯಾರಾದರೂ ಲೋನ್ ಸರ್ವಿಸ್ ಮಾಡೋದಕ್ಕೆ
ತುಂಬ ಆಸಕ್ತಿ ಇದ್ದರೆ ಸೊ ಅವರು ಕೂಡ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಗೆ ಒಳ್ಳೆ ರೀತಿಯ ಮಾಹಿತಿ ಕೊಡ್ತೀವಿ. ಮತ್ತು ಅವ್ರಿಗೆ ನಮ್ಮ ಕಂಪ್ನಿ ಮುಖಾಂತರ ಹೇಗೆ ಅವ್ರಿಗೆ ಸಹಾಯ ಮಾಡ್ಬೋದು, ಸೊ ಅದನ್ನೆಲ್ಲ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಇನ್ನೂ ಕೂಲಂಕಷವಾಗಿ ನಾವು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀವಿ. ನನ್ನ ಹೆಸರು ಗಣೇಶ್ KR ಅಂತೇಳಿ. ಸೊ ನಾನು ಕಳೆದ 18 ವರ್ಷಗಳಿಂದ ಫೈನಾನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದು. ಸುಮಾರು 18 ವರ್ಷದ ಅನುಭವ ಇದೆ. ಸೊ ಈಗ ಕಲ್ಪತರು ಇಂಡಿಯಾ ಈ ಕಂಪನಿಯ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯ ಮಾಹಿತಿ ಆಗಿರ್ಬೋದು ಅಥವಾ ಲೋನ್ ಸರ್ವಿಸ್ ಆಗಿರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಕಂಪ್ನಿಗಳಲ್ಲಿ ಕೆಲಸ ಮಾಡೋವಂಥ ಉದ್ಯೋಗಿಗಳಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಸೊ ಅವರಿಗೆ ಕರೆಕ್ಟಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮತ್ತು ಸರ್ವಿಸನ್ನು ಕೊಡ್ತಾ ಹೋಗ್ತೀವಿ. ಮತ್ತು ಲೋನ್ ಬಗ್ಗೆ ಪ್ರತಿಯೊಂದು ಲೋನ್ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತೀವಿ. ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಥ್ಯಾಂಕ್ ಯು ವೆರಿ ಮಚ್.